ಅಪರಾಧಿ ಪರಶುರಾಮ್ ಕಳ್ಳ ಸಾಗಾಣಿಕೆಯೇ ಮುಂತಾದ ರಾಷ್ಟ್ರದ್ರೋಹದ ಚಟುವಟಿಕೆಗಳಲ್ಲಿ ತೊಡಗಿದ್ದು ಸರ್ಕಾರಿ ಅಧಿಕಾರಿಗಳು ಕೈದು ಮಾಡಲು ಪ್ರಯತ್ನಿಸಿದಾಗ ಅವರನ್ನೇ ಕೊಂದು ಕಾನೂನಿಗೆ ಮಣ್ಣೆರಚಿದ್ದಾನೆ. ಇವನ ಕೃತ್ಯಗಳು ಸಾಕ್ಷ್ಯಾಧಾರಗಳಿಂದ ರುಜುವಾತು ಆಗಿರುವ ಕಾರಣ ಈ ನ್ಯಾಯಾಲಯವು ಸದರಿ ಅಪರಾಧಿಯನ್ನ ತಪ್ಪಿತಸ್ಥನೆಂದು ಗ್ರಹಿಸಿ ಇಂಡಿಯನ್ ಪೀನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಮರಣದಂಡನೆಗೆ ಗುರಿಪಡಿಸಿದೆ. ನೀನು ಮನುಷ್ಯ ಅಲ್ಲ, ನೀನೊಬ್ಬ ಘಟಕ, ನೀನೊಬ್ಬ ರಾಕ್ಷಸ. ನನಗೆ ಮರಣದಂಡನೆ ವಿಧಿಸ್ತೀಯಾ? ನನ್ನ ಫಾಸಿಗೆ ಕಳಿಸ್ತೀಯಾ? ನಾನ್ ಫಾಸಿಗೆ ಹೋಗೋಕ್ ಮುಂಚೆ, ನಾನ್ ಸಾಯೋಕ್ ಮುಂಚೆ ನಿನ್ ವಂಶನ ನಿರ್ವಂಶ ಮಾಡಿಬಿಡ್ತೀನಿ. ಇಲ್ಲಿ ಹೋದ್ರೆ ನನ್ನ ಹೆಸರು ಪರಶುರಾಮ ಅಲ್ಲ, 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 ನನ್ನ ಹೆಸರು ಪರಶುರಾಮ ಅಲ್ಲ. ಆಗಲಿ ಚಿಕ್ಕುದಿ. ಅಯ್ಯೋ, ಗೋಪಿ ಗೋಪಿ ಗೋಪಿ, ನಿಮ್ ಡ್ಯಾಡಿ ಬಂದ್ರು ಕಣೋ. ಅಯ್ಯೋ, ನಿಮ್ ತಂದೆ ಕೂತ್ಕೊಳ್ಳೋ. ರೇವತಿ, ಬೇಗ ಕಣೆ, ಎಲ್ರೂ ಒತ್ತ ಕೂತ್ಕೊಳ್ಳಿ. Not gold, but only men can make a people great and strong. ಏನೆಲ್ಲ ನಿಂತ್ಕೊಂಡ್ಬಿಟ್ಟೆ? ಏನಿಲ್ಲ, ನಿಮ್ ಡ್ಯಾಡಿ ನೋಡ್ತಾ ನಿಂತ್ಬಿಟ್ಟೆ. Stand fast and suffer long. Brave men who work while others sleep, who dare while others fly. Men who... ಗೋಪಿ, ಏನ್ ಮಾಡ್ತಿದೀಯಾ? ಪೊಯಂ ಕಟ್ ಮಾಡ್ತೇನೆ ಡ್ಯಾಡಿ. ಪುಸ್ತಕ ಉಲ್ಟಾ ಹಿಡ್ಕೊಂಡು ಗ್ರಾಮರ್ ಪುಸ್ತಕದಲ್ಲಿ ಪೊಯಂ ಕಟ್ ಮಾಡ್ತಾ ಇದೀಯಾ? ಸ್ಟಾಪ್ ಇಟ್. ಸಾರಿ ಡ್ಯಾಡಿ. ಸುಳ್ಳು ಹೇಳಬಾರ್ದು. ಓಕೆ ಡ್ಯಾಡಿ. ರೇವತಿ, ಏನ್ ಮಾಡ್ತಿದೀಯಾ? ಅವಳು ಫ್ರೆಂಡ್ಸ್ ಜೊತೆಲಿ ಓದ್ತಿದ್ದಾಳೆ. ಸಾವಿತ್ರಿ, ನಾನು ನಿನ್ನನ್ನು ಕೇಳಲಿಲ್ಲ. ರೇವತಿ, ಅವನ್ ತರ್ಮಿ. ಅದು ಡ್ಯಾಡಿ, ನನ್ನ ಫ್ರೆಂಡ್ಸ್ ಜೊತೆಲಿ ಕನ್ನಡ ಸ್ಟಡಿ ಮಾಡ್ತಿದ್ದೀನಿ. ಆಟ ಆಡೋದಕ್ಕೆ ಜೊತೆ ಬೇಕು, ಓದೋದಕ್ಕೆ ಅಭ್ಯಾಸ ಮಾಡೋದಕ್ಕಲ್ಲ. ಅಂಡರ್ಸ್ಟ್ಯಾಂಡ್? ವಾಟ್ ಗರ್ಲ್ಸ್, ಕಾಲೇಜಿಂದ ನೇರ ಫ್ರೆಂಡ್ ಮನೆಗೆ ಅಂತ ಬಂದ್ರ? ಸಂಜೆ ಹೊತ್ತಿನಲ್ಲಿ ಕಾಲಹರಣ ಮಾಡಬಾರ್ದು. ಹೋಗಿ ನಿಮ್ಮ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ. ಓಕೆ ಸರ್. ಡೋಂಟ್ ಮಿಸ್ಟೇಕ್ ಮೀ. ವೆಕೇಶನ್ ಬಂದಾಗ ನಿಮ್ ಕಾಲ ಹೇಗೆ ಬೇಕಾದ್ರೂ ಕಳಿಬಹುದು. ಸರಿ ಸರ್. ರೇವತಿ, ಕಮೆಂಟ್ ರೆಡಿ ಮಾಡೋಕೆ ಟೇಪ್ ರೆಕಾರ್ಡ್ ಬಂತು. ಅದು ಗೋಪಿ ಡ್ಯಾಡಿ. ಸ್ಟಾಪ್ ಇಟ್. ಚಾಡಿ ಹೇಳೋದು ತಪ್ಪು. ಬಗೆ, ನೀನ್ ಯಾಕಿಲ್ಲಿ? ಗೋ ಟು ಯುವರ್ ಕ್ಲಾಸ್. ಸಾವಿತ್ರಿ, ಏನಿದು? ಟೇಪ್ ರೆಕಾರ್ಡ್. ಗೊತ್ತು. ಮಕ್ಕಳು ಓದೋ ಕಡೆ ಯಾಕಿದು? ನಿಂದೆ ಕುಮ್ಮಕ್ಕು ಅಂತ ಕಾಣುತ್ತೆ. ಇನ್ನೂ ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಬಾರ್ದು. ಹೇಳಲ್ಲ. See you friends. Bye. Hey, ಇಲ್ಲಿ ಯಾಕೆ ಬಂದೆ? ನಿಮ್ಮನ್ನ ನೋಡೋಕೆ ಎಲ್ಲೆಲ್ಲೋ ಪ್ರಯತ್ನ ಪಟ್ಟೆ, ಸಿಕ್ಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಿನ್ನ ಆಳ್ಮುಖ ತೋರಿಸ್ಬೇಡ ಅಂತ ಅವತ್ತೇ ನಾನು ನಿನ್ಗೆ ಹೇಳಿಲ್ಲ. ನಿಮ್ಗೇನಾಗಿದೆ? ನನ್ನ ಯಾಕೆ ಹೀಗ್ ಬೈತೀರಾ? ಚಿನ್ನ ಬಂಗಾರ ಅಂತ ಮುದ್ದಿಸ್ತಿದ್ದೆ ಮುಖ, ಇವತ್ ನಿಮ್ಗೆ ಹಾಳ್ ಮುಖ ಆಗೋಯ್ತಾ? ನನ್ ಕಣ್ಣಲ್ಲಿ ಗೂಬೆ ಕೂತಿಲ್ವೇ ನಿನ್ನ ಚಿನ್ನ ಬಂಗಾರ ಅನ್ನೋದಕ್ಕೆ? ನೀವೇನಂದ್ರೂ ನನಗ್ ಕೋಪ ಇಲ್ಲ. ಈ ಮಗು ನಿಮ್ದು. ನನ್ನ ಹತ್ರ ಬರೋದಕ್ ಮುಂಚೆ 10 ಜನ ಜೊತೆ ಓಡಾಡ್ತೋಳು. ಈ ಮಗು ನಂದೆ ಅಂತ ಹೇಗೆ ಹೇಳ್ತೀಯಾ? ಅದು ಪಬ್ಲಿಕ್ ಪ್ಲೇಸ್ ನಲ್ಲಿ ಮಗು ಎತ್ಕೊಂಡು ಬಂದು ನನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ನೋಡ್ತಾ ಇದೀಯಾ? ನಾನ್ ಬ್ಲಾಕ್ ಮೇಲ್ ಮಾಡಕ್ ಬಂದಿಲ್ಲ ರೀ. ನಿಮ್ ಮನಸ್ಸಾಕ್ಷಿನ್ ಕೇಳಿ, ಅದು ಸತ್ಯ ಹೇಳುತ್ತೆ ಈ ಮಗು ಯಾರ್ದು ಅಂತ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ನನಗ್ ನೀವೇನು ಉಪಕಾರ ಮಾಡ್ಬೇಡಿ. ನಿಮ್ ಮನೆಗೂ ಕರ್ಕೊಂಡು ಹೋಗ್ಬೇಡ್ರಿ, ನಿಮ್ ಹೆಂಡತಿ ಸ್ಥಾನನೂ ಕೊಡ್ಬೇಡಿ. ಈ ಮಗು ಸುಖವಾಗಿ ಬೆಳೆಯೋಕೆ ಒಂದ್ ದಾರಿ ಮಾಡ್ಕೊಡಿ.
ಅಷ್ಟೇ ನಾನ್ ನಿಮ್ಮನ್ ಕೇಳ್ಕೊಳ್ಳೋದು. ನಾನ್ ಕಷ್ಟ ಬಿದ್ದ ಹಣ ಸಂಪಾದನೆ ಮಾಡ್ತಿರೋದು ನಿನ್ನಂತ ಸೂಳೇರ್ ಮಕ್ಕಳನ್ನ ಸಾಕೋದಕ್ಕಲ್ಲ. ಇಟ್ಸ್ ಆಲ್ ರೈಟ್. ತಗೋ ಇದನ್ನ ಇಟ್ಕೊಂಡು ಎಲ್ಲಾದ್ರೂ ಒಂದು ತರಕಾರಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ಕೋ. ನನಗ್ ದುಡ್ಡು ಬೇಡ ರೀ. ಈ ಮಗುನ್ ತಂದೆ ಅನಿಸ್ಕೊಂಡು ಇದಕ್ಕೊಂದ್ ದಾರಿ ಮಾಡಿ. ಓ, ನಾನ್ ನಿನ್ ಮಗು ದಾರಿ ಮಾಡ್ಕೊಡ್ಬೇಕಾ? ಇನ್ನೊಂದ್ಸರಿ ನನ್ನೇನಾದ್ರೂ ಭೇಟಿ ಮಾಡಕ್ ಬಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ, ಇಲ್ಲ ನಾನೇ ಕಾರ್ ಹತ್ಸಿ ಇಲ್ಲ ಅನ್ಸ್ಬೇಕಾಗತ್ತೆ. ಉಷಾ, ನಿಮ್ದಮ್ಮಯ್ಯ ಅಂತೀನಿ. ನನ್ ಮಗು ಮಾಡ್ಬೇಡಿ. ನಿಮಗ್ ದೇವ್ರು ಒಳ್ಳೇದ್ ಮಾಡಲ್ಲ ರೀ. ಕಾಲಿ ಕಾಲ್ ಕೊಟ್ಟು ಬೀಳಿಸ್ಬಿಟ್ಟು ಸಾರಿ ಅಂತೀರಾ? ನೀವು ದಾರಿ ತಪ್ಪು ಹೋಗ್ತಿದ್ರಲ್ಲ ಅದಕ್ಕೆ. ಮುಖಾಮುಖಿ ಎಲ್ಲ ಹೊಡೆದೋಗ್ತಿತ್ತಲ್ರಿ. ರೀ, ನಿಮ್ದು ಮುಖಾಮುಖಿ ಮಾತ್ರ ಹೊಡಿತಾ ಇತ್ತು, ಆದ್ರೆ ನೀವು ತಳ್ಳಿದ ರಭಸಕ್ಕೆ ಆಕೆದು ಮಗುದು ಪ್ರಾಣನೇ ಹೋಗ್ತಾ ಇತ್ತಲ್ರಿ. ಓಹೋ, ನೀನ್ ಅವಳ ಕಡೆವನಾ? ಎಷ್ಟನೇವನ? ನಾನ್ ನಿನ್ನ ಗ್ರೋಫರ್ ಅಲ್ಲ, ಮರ್ಯಾದೆ ಕೊಟ್ಟು ಮಾತಾಡು. ಕೈನಾ ಸಮಾಜ ಗಣ್ಯ ವ್ಯಕ್ತಿಗಳಿಗೆಲ್ಲ ಅವಮಾನ ಮಾಡಬಾರ್ದು. ಓಹೋ, ಗಣ್ಯ ವ್ಯಕ್ತಿನ ನೀನು? ನಿನ್ನ ಯೋಗ್ಯತೆನು ಅಂತ ಇಷ್ಟೊತ್ತವರೆಗೂ ನಿನ್ನ ಬಾಯಿಲೆ ಕೇಳ್ತಾ ಇದ್ದಲ್ಲ. ನೋಡು, ಮರ್ಯಾದೆ ಹೇಳ್ತಾ ಇದ್ದೀನಿ, ಆಕೆಗೂ ಮಗುಗೂ ಒಂದು ಒಳ್ಳೆ ದಾರಿ ತೋರಿಸು. ನಾನ್ ಯಾಕೆ ಅವಳಿಗೆ ದಾರಿ ಮಾಡ್ಬೇಕು? ನಿನ್ನ ಮಗು ಕೊಟ್ಟಿದೆಯಲ್ಲ ಅದಕ್ಕೆ. ಸಾಕ್ಷಿ ಏನಿದೆ? ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ವರ್ಗೂ ಹೋದ್ರು ಅದನ್ನ ಅವಳು ಪ್ರೂವ್ ಮಾಡಕ್ ಆಗೋದಿಲ್ಲ. ಈ ವಿಷಯಕ್ಕೆಲ್ಲ ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ, ಲೋಕಲ್ ಕೋರ್ಟೇ ಸಾಕು. ಯಾಕೆ, ಈ ಕ್ಷಣದಲ್ಲಿ ಇಲ್ಲೇ ನಾನು ಅದ್ರ ಪರಿಣಾಮ ಏನು ಅಂತ ತೋರಿಸ್ತಾ ಇದ್ದೆ. ಬಟ್ ಏನ್ ಮಾಡ್ಲಿ, ನನ್ ಪ್ರೊಫೆಷನ್ ನನ್ ಗಡ್ಡಿ ಬರ್ತಾ ಇದೆ. ನನ್ನ ಪ್ರೊಫೆಷನ್ ನಾನೇನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಅದ್ ನನಗೆ ಬೇಕಾಗಿಲ್ಲ. ಈ ವಿಷಯದಲ್ಲಿ ತಲೆ ಹಾಕಿದ್ರೆ ನಿನಗೆ ಡೇಂಜರ್. ಇಂಥ ಡೇಂಜರ್ನ ಪ್ರತಿ ದಿವಸ ನಾನು ನೋಡ್ತಾ ಇದ್ದೀನಿ. ಹೌದಾ? ಹಾ, ಈ ಬಸಂತ್ ಕುಮಾರ್ ಮೇಲೆ ಚಾಲೆಂಜ್. ನ್ಯಾಯಕ್ಕೋಸ್ಕರ ಎಲ್ಲಿ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಓಕೆ, ನೋಡೋಣ. ಓಕೆ ನೋಡಮ್ಮ, ನಾನ್ ನಿನ್ ಮಾತು ನಂಬ್ತೀನಿ, ನಾನ್ ನಿಂಗೆ ಸಹಾಯ ಮಾಡ್ತೀನಿ. ಆತ ನಿನ್ ಮದುವೆ ಆಗಿದ್ದಕ್ಕೆ ಸಾಕ್ಷಿ ಏನಾದ್ರೂ ಇದೆಯಾ? ಇಲ್ಲ. ನಿನ್ ಮದುವೆ ಫೋಟೋ ಏನಾದ್ರೂ ಇದೆಯಾ? ಇಲ್ಲ. ಈ ಮಗು ಜೊತೆ ಆತನ ಫೋಟೋ ಏನಾದ್ರೂ ಇದೆಯಾ? ಇಲ್ಲ. ಯಾರಾದ್ರೂ ಮುಂದೆ ನಿಂತು ಮದುವೆ ಮಾಡಿಸಿದ್ರ? ಇಲ್ಲ. ಹಾಗಾದ್ರೆ ನಿನ್ ಮದುವೆ ಆಗಿದ್ದಿಲ್ಲಿ? ಮನೇಲೆ ದೇವ್ರ ಫೋಟೋದ ಮುಂದೆ ತಾಳಿ ಕಟ್ಟಿದ್ರು. ಆತನ ಜೊತೆ ನೀವು ಸಂಸಾರ ಮಾಡಿದ್ದಕ್ಕೆ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ಸಾಕ್ಷಿ ಹೇಳ್ತಾರ? ಅವ್ರ ಎಸ್ಟೇಟ್ ಮನೇಲೆ ಇಟ್ಟಿದ್ರು ನನ್ನ. ಈ ಮಗು ಹುಟ್ಟಿದ್ ಯಾವ ಆಸ್ಪತ್ರೆಯಲ್ಲಿ? ಎಸ್ಟೇಟ್ ಅಲ್ಲಿ ಡೆಲಿವರಿ ಮಾಡಿಸಿದ್ರು. ಸಾರ್, ಇದು ಹಾಗಂದ್ರೆ ಕೈ ತೋರಿಸಿ ಅವಲಕ್ಷಣ ಆಗುವಂತಹ ಕೇಸು. ನೀವೇನಾದ್ರೂ ಇವಳು ಮಾತು ಕಟ್ಟಿಕೊಂಡು ಕೋರ್ಟ್ ಮೆಟ್ಲು ಹತ್ತಿದ್ರೆ ಆ ಬಸಂತ್ ಕುಮಾರ್ ಲಾಯರು ಸೈರನ್ ಶಂಕರ್ ರಾಯರು ಆ ಸೈರನ್ ಗಂಟ್ಲಲ್ಲಿ ಇವಳ ಚಾರಿತ್ರನ ವಧೆ ಮಾಡಿ ಇವಳ ನಡವಳಿಕೆನ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಛಿದ್ರ ಮಾಡಿ ಟೆಗರಿಗೆ ಟೆಗರು ಡಿಕ್ಕಿ ಹೊಡೆಯುವ ಹಾಗೆ ನಿಮಗೆ ಡಿ ಕೊಟ್ಟು ಗಬ್ಬೆ ಬಿಸಿಬಿಡ್ತಾನೆ. ನಾರಾಯಣ್, ಈ ಕೇಸ್ ನಮ್ಗೆ ಅನುಕೂಲವಾಗಿದೆಯೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಅನ್ಯಾಯ ಆಗಿರೋರ್ಗೆ ನ್ಯಾಯ ಸಿಗಬೇಕು, ಅದೇ ನನ್ನ ಗುರಿ. ಮಿಸ್ಟರ್ ಜಸ್ಟಿಸ್, ಈ ಕಾವೇರಿ 4 ಜನರ ಜೊತೆಯಲ್ಲಿ ಅಕ್ರಮವಾದ ಸಂಬಂಧ ಇಟ್ಕೊಂಡಿದ್ದು ಈ ಮಗು ಹುಟ್ಟಿದ ಮೇಲೆ ಶ್ರೀಮಂತನಾದ ನನ್ನ ಕಕ್ಷಿಗಾರನ್ನ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿದ್ರೆ ಕೈ ತುಂಬಾ ಹಣ ಸಂಪಾದನೆ ಮಾಡಬಹುದು ಅನ್ನೋ ದುರುದ್ದೇಶದಿಂದ ಇವತ್ತು ಈ ನ್ಯಾಯಾಲಯದ ಮೆಟ್ಲು ಹತ್ತಿದ್ದಾಳೆ. ಈ ಮಗುಗೆ ನನ್ನ ಕಕ್ಷಿಗಾರನೇ ತಂದೆ ಅನ್ನೋದಕ್ಕೆ ಏನ್ ಆಧಾರ ಇದೆ? ತಂದೆಯಂತೆ ಮಗು, ಗುರುವಂತೆ ಶಿಷ್ಯ ಅಂತಾರೆ. ಆ ರೀತಿಯಾದ್ರೂ ನೋಡೋಣ ಅಂದ್ರೆ ಈ ಮಗುಗೂ ನನ್ನ ಕಕ್ಷಿಗಾರನಿಗೂ ಯಾವೊಂದು ವಿಧವಾದ ಹೋಲಿಕೆಯನ್ನು ಇಲ್ವಲ್ಲ. ಮಿಸ್ಟರ್ ಜಸ್ಟಿಸ್, ಈಕೆ ನಡತೆಗೆಟ್ಟ ಜೀವನಾನ ಆಕ್ಷೇಪಣೆ ಮಾಡೋದಾಗ್ಲಿ ಈಕೆನ ಅವಮಾನ ಮಾಡೋ ಉದ್ದೇಶವಾಗ್ಲಿ ನನಗಿಲ್ಲ. ನಾನು ಹೇಳೋದಿಷ್ಟೇ, ನನ್ನ ಕಕ್ಷಿಗಾರ ಯಾರು ಸಮಾಜದಲ್ಲೇ ಗಣ್ಯ ವ್ಯಕ್ತಿಗಳು, ಮರ್ಯಾದಸ್ಥರು,
ಗೌರವಸ್ಥರು, ಗುಡಾಢ್ಯರು ಇಂಥವರ ಚಾರಿತ್ರ್ಯವಧೆ ಮಾಡೋದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತಾ ಇದ್ದೀನಿ. ದಟ್ಸ್ ಆಲ್ ಮಿಸ್ಟರ್ ಜಸ್ಟಿಸ್. ಮಿಸ್ಟರ್ ಜಸ್ಟಿಸ್, ಅಪರಾಧಿತ ಬಸಂತ್ ಕುಮಾರ್ನ ವಿಚಾರಣೆ ಮಾಡೋಕೆ ನನಗೆ ಅನುಮತಿ ಕೊಡಬೇಕು. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ನಿಮ್ಮ ಹೆಸರು? ಬಸಂತ್ ಕುಮಾರ್. ಮಿಸ್ಟರ್ ಬಸಂತ್ ಕುಮಾರ್, ನೀವು ಬ್ರಹ್ಮಚಾರಿನಾ? ಅಲ್ಲ, ಮತ್ತೆ ಸ್ಪೀಡೋಯರ್. ಅಂದ್ರೆ ವಿದುರ, ಮದುವೆಯಾಗಿ ಹೆಂಡತಿನ ಕಳ್ಕೊಂಡಿರೋರು. ನಿಮ್ಮ ಹೆಂಡತಿ ಸತ್ತಾದ್ಮೇಲೆ ನೀವು ಎರಡನೇ ಮದುವೆ ಯಾಕೆ ಮಾಡ್ಕೊಳ್ಳಿಲ್ಲ? ನನಗಿಷ್ಟ ಇರಲಿಲ್ಲ. ನಿಮಗೆ ಮದುವೆ ಮಾಡ್ಕೊಳಕ್ ಇಷ್ಟನೇ ಇಲ್ವೋ ಅಥವಾ ಹೆಂಗಸರ ಕಂಡ್ರೆ ಇಷ್ಟ ಇಲ್ವೋ? ನನಗೆ ಗೊತ್ತಿಲ್ಲ. ಹಾ, ಹೋಗ್ಲಿ. ನಿಮ್ಮ ಮೇಲೆ ಆಪಾದನೆ ಹೊರಿಸಿರೋ ಕಾವೇರಿ ಆದ್ರೂ ನಿಮ್ಗೆ ಗೊತ್ತಾ? ಗೊತ್ತು. ಹೇಗೆ ಗೊತ್ತು? ಆಸ್ ಎ ಕಾಲ್ ಗರ್ಲ್. ಕಾಲ್ ಗರ್ಲ್? ಕಾವೇರಿ ಅಂತ ಹೆಣ್ಗೆ ನಿಮ್ಮಂತವ್ರು ಕೊಟ್ಟಿರೋ ಬಿರ್ದ ಕಾಲ್ ಗರ್ಲ್ ಅಂದ್ರೆ ಅದ ನೀವು ಫೋನ್ ಮಾಡಿದಾಗ ನೀವು ಹೇಳಿದ ಜಾಗಕ್ಕೆ ಬಂದು ನಿಮ್ಮ ಸಹವಾಸದಲ್ಲಿರೋ ಹೆಣ್ಣು ಅಂತ ಅರ್ಥ, ಹೌದಾನೆ? ಹೌದು. ಹಾಗಾದ್ರೆ ಅಂಥ ಕಾಲ್ ಗರ್ಲ್ಸ್ನ ನೀವು ಬೇಕಾದಾಗ ಕರೆಸ್ಕೊಂಡು ಸುಖ ಜೀವನ ನಡೆಸೋ ನಿಮ್ಮಂಥವ್ರನ್ನ ಇಂಗ್ಲಿಷ್ನಲ್ಲಿ ವುಮನೈಸರ್ ಅಂತ ಕರೀತಾರೆ. ಅದ್ ನಿಮ್ಗೆ ಗೊತ್ತಾನೆ? ಮೌನ ಸಮ್ಮತಿ ಸೂಚನೆ ಅಂತಾರೆ. ನನ್ನ ಮಿತ್ರರು ಈಗ ತಾನೇ ಹೇಳಿದ್ರು, ನನ್ನ ಕಕ್ಷಿಗಾರರು ಏನೂ ತಿಳಿದೇ ಇರೋರು, ಗೌರವಸ್ಥರು, ಮರ್ಯಾದಸ್ಥರು, ಗುಣಾಢ್ಯರು ಅಂತ. ಅವರ ಚಾರಿತ್ರ್ಯ ವಧೆ ಮಾಡೋದು ಅಕ್ಷಮ್ಯ ಅಪರಾಧ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇವರು ವಂಚಕರು, ಮೋಸಗಾರರು, ಲಂಪಟರು ಅಂತ. ಮಿಸ್ಟರ್ ಜಸ್ಟಿಸ್, ವಿಚಾರಣೆ ಮಾಡೋ ನೆಪದಲ್ಲಿ ನನ್ನ ಕಕ್ಷಿಗಾರನ್ನ ಅವಮಾನ ಮಾಡ್ತಿದ್ದಾರೆ ಈ ಎದುರು ವಕೀಲರು. ಅಬ್ಜೆಕ್ಷನ್ ಓವರ್ ರೂಲ್. ಕಂಟಿನ್ಯೂ. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಹಾ ಮಿಸ್ಟರ್ ಬಸಂತ್ ಕುಮಾರ್ ಅವರೇ, ಈ ಕಾಲ್ ಗರ್ಲ್ ಕಾವೇರಿನ ತಾವು ಮೊದಲನೇ ಸಲ ಯಾವಾಗ ನೋಡಿದ್ರಿ? 3 ವರ್ಷದ ಕೆಳಗೆ. ಹೋಟ್ಲಲ್ಲ, ಮನೇಲ? ಹೋಟ್ಲಿಗೆಲ್ಲ ಹೋಗುವಂತ ಲೋ ಕ್ಲಾಸ್ ಅಲ್ರಿ ನಾನು. ಓ, ಐ ಆಮ್ ಸಾರಿ ಮಿಸ್ಟರ್ ಹೈ ಕ್ಲಾಸ್ ಬಸಂತ್ ಕುಮಾರ್ ಅವರೇ. ನನ್ನ ಪ್ರಶ್ನೆ, ತಾವಿಕೇನು ಎಲ್ಲಿ ಮೀಟ್ ಮಾಡಿದ್ರಿ ಅಂತ? ಜ್ಞಾಪಕ ಇಲ್ಲ. ಜ್ಞಾಪಕ ಇಲ್ಲ? ನಾನು ಹೇಳ್ತೀನಿ. ನೀವು ಕಾವೇರಿನ ಮೊದಲನೇ ಸಲ ನಿಮ್ಮ ಎಸ್ಟೇಟ್ ಅಲ್ಲಿ ನೋಡಿದ್ರಿ. ಆಕೆ ನಿಮ್ಮನ್ನು ನೋಡಿದ್ಲು, ನೀವು ಆಕೆ ನೋಡಿದ್ರಿ. ನಿಮ್ಗೆ ಅವಳ ಮೇಲೆ ಪ್ರೇಮ ಹುಟ್ಟಿತು. ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಗೋಗರದ್ರಿ. ಆಕೆ ಎಷ್ಟೇ ಬೇಡ ಅಂದ್ರೂ ಕೇಳದೆ ಬಲವಂತವಾಗಿ ದೇವರ ಫೋಟೋ ಮುಂದೆ ಅವಳಿಗೆ ತಾಳಿ ಕಟ್ಟಿದ್ರಿ. ಗಂಡ ಹೆಂಡತಿರ್ತಾರ ಅನ್ಯೋನ್ಯವಾಗಿ ಬಾಳದ್ರಿ. ಆಮ್ ಐ ರೈಟ್? ಮಿಸ್ಟರ್ ಜಸ್ಟಿಸ್, ನಮ್ಮ ಎದುರು ಕಕ್ಷಿ ವಕೀಲರು ನನ್ನ ಕಕ್ಷಿಗಾರನ ಮೇಲೆ ಇಲ್ಲದ ಕಥೆ ಕಟ್ಟಿದ್ದಾರೆ. ಇವ್ರನ್ನ ಹೀಗೆ ಬಿಟ್ರೆ ನಾಳೆ ನಾನೇ ನಿಂತ್ಕೊಂಡು ದಲ್ಲಾಳಿತನ ಮಾಡಿ ಮದುವೆನೂ ಮಾಡಿದೆ ಅಂತ ಹೇಳ್ಬಿಡ್ತಾರೆ. ಇಂಥ ಅನಾಹುತಕ್ಕೆ ಅವಕಾಶ ಕೊಡದೆ ನನ್ನ ನಿರಪರಾಧಿಯಾದ ಕಕ್ಷಿಗಾರನಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಮ್ರನ ಕೇಳ್ಕೊತಾ ಇದ್ದೀನಿ. ಶ್ರೀಕಾಂತ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಮಿಸ್ಟರ್ ಜಸ್ಟಿಸ್, ಆಪಾದಿತನಿಗೂ ಕಾವೇರಿಗೂ ನಿಕಟವಾದ ಸಂಬಂಧ ಇದೆ. ಜೀವನದಲ್ಲಿ ಗಂಡಿನ ವಂಚನೆಯಿಂದ ನೊಂದಿದ್ದ ಹೆಣ್ಣು ಈತ ತನ್ನ ಬಾಳ್ನ ಬೆಳಗಬಹುದು ಅಂತ ನಂಬದ್ಲು. ಕಡೆ ತನಕ ಈತ ತನಗೆ ಆಧಾರವಾಗಿ ಇರ್ತಾನೆ ಅಂತ ನಿರೀಕ್ಷೆ ಮಾಡಿದ್ಲು. ಆದ್ರೆ ಈತ ಆಕೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಆಕೆನ ಸಂಪೂರ್ಣವಾಗಿ ಮರೆತು ನಂಬಿಕೆ ದ್ರೋಹ ಮಾಡಿದ್ದಾನೆ. ಸುಳ್ಳು ಸುಳ್ಳು. ಅವಳು ಗರ್ಭಿಣಿ ಅಂತ ನನಗೆ ಗೊತ್ತಿರಲಿಲ್ಲ. ಅವಳಿಗೆ ಯಾವ ಭರವಸೆ ನಾನು ಕೊಟ್ಟಿರಲಿಲ್ಲ. ಆ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ಲ? ಇಲ್ಲ. ನಿಮ್ಮ ಮನಸ್ಸಾಕ್ಷಿಯಾಗ್ಲೂ ಹೇಳಿ. ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನಗೂ ಆಕೆಗೂ ಯಾವ ಸಂಬಂಧನೂ ಇಲ್ಲ. ಮಿಸ್ಟರ್ ಜಸ್ಟಿಸ್, ಈ ಆಪಾದಿತಾನೆ ಮಗುವಿನ ತಂದೆ ಅಂತ ರುಜುವಾತ್ ಮಾಡೋಕೆ ಒಂದು ಮುಖ್ಯವಾದ ಆಧಾರ ಸಾಕ್ಷಿನ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ತೋರಿಸೋಕೆ ನನಗೆ ಅವಕಾಶ ಕೊಡಬೇಕು. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಮಿಸ್ಟರ್ ಜಸ್ಟಿಸ್. ಕಾವೇರಿ, ಆ ಮಗು ಕೊಡಮ್ಮ. ಮಿಸ್ಟರ್ ಜಸ್ಟಿಸ್, ನನ್ನ ಎದುರು ಕಕ್ಷಿ ಲಾಯರ್ ಹೇಳಿದ್ರು ತಂದೆ ಅಂತ ಮಗುನು ಗಾದೆ ಇದೆ, ಆದ್ರೆ ಈ ಮಗುಗೂ ಆಪಾದಿತನಿಗೂ ಯಾವ ರೀತಿಯಾದ ಹೋಲಿಕೆಯನ್ನು ಕಾಣಿಸ್ತಾ ಇಲ್ಲ ಅಂತ. ಮಿಸ್ಟರ್ ಜಸ್ಟಿಸ್, ತಾವು ಆಪಾದಿತನ ಸ್ವಲ್ಪ ಚೆನ್ನಾಗಿ ಗಮನಿಸಬೇಕು. ಆತ ಮಾತು ತನ್ನ ನಾಲ್ಗೆಯಿಂದ ಕೆಳತುಟಿನ ಸವರ್ಕೋತಾ ಇದ್ದಾನೆ. ಮಿಸ್ಟರ್ ಜಸ್ಟಿಸ್, ಈಗ ಈ ಮಗುನು ನೋಡಿ, ಆಪಾದಿತನಾಗಿ ಇದು ಕೂಡ ತನ್ನ ನಾಲ್ಗೆಯಿಂದ ಕೆಳತುಟಿನ ಸವರ್ಕೋತಾ ಇದೆ. ಇದನ್ನೇ ಹೆರಿಡಿಟಿ ಅನ್ನೋದು, ರಕ್ತ ಸಂಬಂಧ ಅನ್ನೋದು, ಜನ್ಮ ಸಂಬಂಧ ಅನ್ನೋದು. ದೇವರು ಕೊಟ್ಟರು ಈ ಒಂದು ಪ್ರತ್ಯಕ್ಷ ಸಾಕ್ಷಿನ ಬಿಟ್ಟು
ಬೇರೆ ಯಾವ ಆಧಾರನೂ ಈ ಬಡಸ್ತ್ರೀ ಹತ್ರ ಇಲ್ಲ. ಮಿಸ್ಟರ್ ಜಸ್ಟಿಸ್, ನನ್ನ ಕಕ್ಷಿಗಾರಳು ಸಮಾಜದಲ್ಲಿ ನೊಂದಿರೋ ಒಂದು ಹೆಣ್ಣು, ಒಂದು ಮಗುವಿನ ತಾಯಿ. ಮಗುನ ಸಾಕ್ಬೇಕಾದ್ದು ತಂದೆ ತಾಯಿಗಳ ಹೊಣೆ. ಆ ಹೊಣೆಯಿಂದ ನುಡಿಸಿಕೊಳ್ಳೋ ಪ್ರಯತ್ನ ಮಾಡಿರೋ ಈ ಅಪಾದಿತನ್ಗೆ ನ್ಯಾಯಾಲಯ ಸರಿಯಾದ ದಂಡನೆ ವಿಧಿಸಿ ನಾಳಿನ ಪ್ರಜೆಯಾಗೋ ಈ ಮಗುವಿನ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನ ಈ ವಾದನ ಮುಗಿಸ್ತಾ ಇದ್ದೀನಿ. ದಟ್ಸ್ ಆಲ್ ಮಿಸ್ಟರ್ ಜಸ್ಟಿಸ್. ಆಪಾದಿತನಾದ ಬಸಂತ್ ಕುಮಾರ್ ಮಗುವಿನ ತಂದೆ ಎಂದು ತೀರ್ಮಾನಿಸಿ ಆ ಮಗುವು ಪ್ರಾಪ್ತ ವಯಸ್ಕನಾಗುವ ತನಕ ಪೋಷಣೆ, ಶಿಕ್ಷಣ ಮೊದಲಾದ ವೆಚ್ಚಕ್ಕಾಗಿ ಆಪಾದಿತನು ಮಗುವಿನ ತಾಯಿಗೆ 3 ಲಕ್ಷ ರೂಪಾಯಿ ಕೊಡಬೇಕೆಂದು ನ್ಯಾಯಾಲಯ ಆಜ್ಞೆ ಮಾಡಿದೆ. ಸರ್, ನನಗೂ ನನ್ ಮಗುಗೂ ನೀವು ಮಾಡಿದ ಉಪಕಾರನ ನಾನ್ ಯಾವತ್ತೂ ಮರೆಯೋಲ್ಲ. ಚಚೆ, ಹಾಗೆಲ್ಲ ಹೇಳ್ಬೇಡಮ್ಮ. ದೇವ್ರು ದೊಡ್ಡವನು. ಕೊನೆಗೂ ನಿಂಗೆ ನ್ಯಾಯ ಸಿಗ್ತಲ್ಲ, ಅದೇ ನಂಗೆ ಸಂತೋಷ. ನೋಡಮ್ಮ, ಬರುವ ಹಣನ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ನಲ್ಲಿ ಇಟ್ಟು ಅವ್ರು ಕೊಡೋ ಬಡ್ಡಿನಲ್ಲಿ ಜೀವನ ನಡೆಸು. ಶ್ರೀಕಾಂತ್ ಅವ್ರೆ, ಸರ್ ಶ್ರೀಕಾಂತ್ ಅವ್ರೆ, ಒಂದ್ ನಿಮಿಷ. ವರ್ಷದ ಮಗು ತಂದೆ ಹಾಗೆ ತುಟಿ ಕಚ್ಚೋದು ಹ್ಯಾಕ್ ಸಾಧ್ಯ? ಅಸಾಧ್ಯ ಅಂತ ತೋರ್ಸದ್ನಲ್ಲ, ಕೋರ್ಟ್ ಒಪ್ಕೋತಲ್ಲ. ಅದ್ ನಮಗ್ ಗೊತ್ತಾಗ್ಲಿಲ್ವೇ? ಅದಕ್ಕೆಲ್ಲ ತಲೆ ಬೇಕು. 8 ಆಣೆ ಜೇನುತುಪ್ಪನ ತುಟಿಗೆ ಸವರ್ದೆ ಅಷ್ಟೇ. ಇದು ಅನ್ಯಾಯ ಅಲ್ವಾ? ಆ ಹೆಣ್ಣಿಗೆ ಅನ್ಯಾಯ ಆಗ್ಲಿಲ್ಲ, ನ್ಯಾಯ ಸಿಕ್ತಲ್ಲ. ನಡ್ಸೋ. ಲಾಯರ್ ಅಂದ್ರೆ ಹೀಗಿರ್ಬೇಕು. ಏನು ಶ್ರೀಕಾಂತ್, ಯಾಕೋ ಇಷ್ಟೊತ್ತು? ಕ್ಲಬ್ಗೆ ಹೋಗಿದ್ದೆ ಅಮ್ಮ. ಗಾಡಿ ಬಂದ್ಬಿಟ್ರ? ಅವ್ರಾಗ್ಲೇ ಬಂದಾಯ್ತು. ಅದಕ್ಕೆ ಮನೆ ಇಷ್ಟು ಕ್ವೈಟ್ ಆಗಿದೆ. ಅಯ್ಯೋ, ಏನಾಯ್ತು? ಏನಾಯ್ತು? ಯುದ್ಧ ಅಮ್ಮ, ಯುದ್ಧ. ಯುದ್ಧ?
ಯಾರ ಜೊತೆಲೋ? ಯಾರೋ ರೌಡಿಗಳು ನಾನ್ ರಸ್ತೆಯಲ್ಲಿ ಬರ್ತಾ ಇದ್ದಾಗ ನನ್ ಕಾರ್ನ ಅಡ್ಡ ಹಾಕಿ ನನ್ ಮುಗ್ಸಕ್ ಪ್ರಯತ್ನ ಪಟ್ರು. ಅಯ್ಯೋ, ಒದ್ದು ಕಳಿಸ್ದೆ. ಸದ್ಯ ದೇವ್ರ ನಿನ್ನ ಕಾಪಾಡಿದ್ನಲ್ಲ. ಯಾರದು? ಯಾರು ಅಂತ ನಂಗೆ ಗೊತ್ತಿಲ್ಲಮ್ಮ. ನನಗ್ ಗೊತ್ತು. ವಸಂತ್ ಕುಮಾರನ್ ಕಡೆ ರೌಡಿಗಳು ಅಂತ ಕಾಣುತ್ತೆ. ಕಾವೇರಿ ಕೇಸನ್ನ ಗೆದ್ದು ಅವನ ಕೈದಲ್ಲಿ 3 ಲಕ್ಷ ರೂಪಾಯಿ ಕಗ್ಸಿದೆಯಲ್ಲ, ಅದರ ಫಲ. ಅವನೇ ಅಂತ ಹಾಗೆ ಹೇಳ್ತೀರಾ ಡ್ಯಾಡಿ? ಅನುಭವ ಕಣಯ್ಯ. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಎಷ್ಟು ಜನ ಕ್ರಿಮಿನಲ್ಗಳನ್ನ ಒಳಗಡೆ ಕಳ್ಸಿದೀನಿ ಗೊತ್ತಾ? ಎಷ್ಟು ಜನ ನಾನು ಪ್ರಾಣ ತೆಗಿತೀನಿ ಅಂತ ಪಣ ತೊಟ್ಟಿದ್ರು? ನಿಮ್ಮ ಅಮ್ಮನ ಕೇಳಿ ಹೇಳ್ತಾಳೆ. ಹೌದಪ್ಪ. ಇವತ್ತು ಅಷ್ಟೇ, ಒಬ್ಬ ನನ್ನ ವಂಶನೇ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಪ್ರೊಫೆಷನ್ ಅಂದ್ಮೇಲೆ ಇವೆಲ್ಲ ಕಾಮನ್. ಏನ್ರಿ, ಅದ್ಯಾರೋ ಬಸಂತ್ ಅಂದ್ರಲ್ಲ, ಅವನು ಇಷ್ಟಕ್ಕೆ ಸುಮ್ಮನೆ ಆದ್ರೂ ಪರವಾಗಿಲ್ಲ, ಇನ್ನೇನಾದ್ರೂ ಮಾಡಿಸಿದ್ರೆ? ಸಾವಿತ್ರಿ, ನನ್ನ ಮಗನ ತೋಳ್ನಲ್ಲಿ ಬಲ ಇದೆ. ಅದಕ್ಕೆ ಅವನು ಓದೋದ್ರ ಜೊತೆಗೆ ಮಾರ್ಷಲ್ ಆರ್ಟ್ಸ್ ಸಹ ಕಲಿಸಿದ್ದೀನಿ. ಒಂದು ಕಾಲದಲ್ಲಿ ಬದುಕೋದು ಸುಲಭ ಆಗಿತ್ತು, ಆದ್ರೆ ಇವತ್ತು ಪ್ರತಿಯೊಬ್ಬರು ಶಿಸ್ತಿನ ಸಿಪಾಯಿ ಆಗಿರಬೇಕು, ಆಗಲೇ ಬದುಕೋದು ಸುಲಭ. ಬಾಪ ಊಟಕ್ಕೆ. ಇಟ್ಸ್ ಟೈಮ್. ಕಮ್ ಆನ್, ಲೆಟ್ಸ್ ಗೋ. Come on, hurry up. ವಯಸ್ಸಾಯ್ತು ಬುದ್ಧಿ. ವಯಸ್ಸಾಯ್ತು ಅನ್ನೋ ಅಭಿಪ್ರಾಯ ತಲೆಗೆ ಬರಬಾರದ್ರಿ. ಟೈಮ್ ಎಷ್ಟ್ರಿ? ಯಾಕೆ ಬೆಳಿಗ್ಗೆ ಬೇಗ ಎದ್ದು ಓಡ್ಬಾರ್ದಾ? ಓ, ಏನ್ ಮೇಡಮ್ನವರು ತುಂಬಾ ದಬಾಯಿಸ್ತಾ ಇದ್ದೀರಲ್ಲ? ಹೌದು, ಸಿಟಿ ಮನೆಗೆ ನೀವ್ ಯಜಮಾನ್ರು, ಎಸ್ಟೇಟ್ ಮನೆಗೆ ನಾನ್ ಯಜಮಾನಿ. ಓಕೆ, ಇಟ್ಸ್ ಆಲ್ ರೈಟ್. ಕಾಫಿ? ನನ್ ಸೈಡ್ ಎಲ್ಲ ರೆಡಿ, ನೀವೇ ಲೇಟು. ವಿ ಆರ್ ಆಲ್ಸೋ ರೆಡಿ. ಗೆಟ್ ಇನ್ ಚಿಲ್ಡ್ರನ್. ಏ ಶ್ರೀಕಾಂತ್, ಮಮ್ಮಿನ ನಾಳೆ ಜಾಗಿಂಗ್. ಒಂದು ಐಡಿಯಾ, ನೀವು ಅಡಿಗೆ ಮಾಡಿ, ನಾವು ಒಮ್ಮೆ ಜಾಗಿಂಗ್ಗೆ. ಸಜೆಷನ್ ಶ್ರವಣವ್ರೆ. ಹಂಗೆ ಮಾಡುವ ಬುದ್ಧಿ, ಚೆನ್ನಾಗಿದೆ. ಜಮಾಯಿಸ್ಬಿಡೋಣ. ಶ್ರೀಕಾಂತ್, ಇದೆಲ್ಲ ನನಗೆ ಇಡ್ಸೋದಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಡ್ಯಾಡಿ, ಇದು ಫ್ಯಾಮಿಲಿ ಫಂಕ್ಷನ್, ನಮ್ಮೆಲ್ಲರ ಆಸೆ. ಏನಿದೊಂದೇ ಕ್ಯಾಂಡಿಡೇಟ್ ಇದೆಯಲ್ಲ, ನಿಮ್ಮ ಅಪ್ಪನಿಗೆ ಒಂದೇ ವರ್ಷ ಅಂತ ತಿಳ್ಕೊಂಡಿದ್ಯಾ? ಹಾಗಲ್ಲ ಡ್ಯಾಡಿ, ಅಪ್ಪ ಅಮ್ಮಂದ್ರ ವಯಸ್ಸನ್ನ ಮಕ್ಕಳು ಲೆಕ್ಕ ಹಾಕ್ಬಾರ್ದು. ಯಾಕೆ? ಅವ್ರಿಗೆ ವಯಸ್ಸಾಗೋಯ್ತು, ಅವ್ರ ಮುದುಕರಾಗೋದ್ರ ಕಲ್ಪನೆ ನಾವು ಮಾಡ್ಕೊಂಡ್ರೆ ನಮ್ಮ ಮನಸ್ಸು ತುಂಬಾ ನೋವಾಗುತ್ತೆ. ಡ್ಯಾಡಿ, ಮುಹೂರ್ತ ಟೈಮ್ ಆಯ್ತು, ಪ್ಲೀಸ್. ಮುಹೂರ್ತ? ಅದೇ ನಾನು ಹುಟ್ಟಿದ ಗಳಿಗೆ. ಅದನ್ನು ತಿಳ್ಕೊಂಡ್ಬಿಟ್ಟಿದ್ಯಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡ್ಯಾಡಿ, ಹ್ಯಾಪಿ ಬರ್ಡೇ ಟು ಯು. May God bless you. ಡ್ಯಾಡಿ, ನಿಮ್ ಮಗನ್ ಸ್ಮಾಲ್ ಪ್ರೆಸೆಂಟೇಶನ್. ಏನೇ ಆಯ್ತು? ನಿಮ್ಮ ಅಪ್ಪನ ವಯಸ್ಸಾಗೋಯ್ತು ಅಂತ ಜ್ಞಾಪಿಸ್ತಾ ಇದೀಯಾ? ಸಾವಿತ್ರಿ, ಯಾಕೆ ಕಣ್ಣಲ್ಲಿ ನೀರು? ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ, ಅದಕ್ಕೆ ಆನಂದ ಬಾಷ್ಪ. ಇನ್ಮೇಲೆ ಯಾವಾಗ್ಲೂ ಹೀಗೇನೆ, ನಿತ್ಯ ನಿನ್ ಜೊತೆನಲ್ಲಿ ಮನೆಯ ಸಂತೋಷವಾಗಿ ಕಾಲ ಕಳೀತಾ ಇರ್ತೀನಿ. ನಿಮ್ಮ ಅಣ್ಣನಿಗೆ, ನನಗ್ ಮನೆ. ಏನ್ ಹೇಳ್ತಾ ಇದ್ರಿ ನೀವು? ಸಾವಿತ್ರಿ, ನಿಮ್ಗೆ ಗುಡ್ ನ್ಯೂಸ್, ನಾನು ನೆನೆ ರಿಟೈರ್ ಆಗ್ಬಿಟ್ಟೆ. ಡ್ಯಾಡಿ, ನೀವು ರಿಟೈರ್ ಆಗೋಯ್ತಾ? ಯಾಕೆ, ನಿನ್ ಮನಸ್ಸಿಗೆ ಕಷ್ಟ ಆಗ್ತಿದ್ಯಾ? ನೋ ನೋ, ಯು ಮಸ್ಟ್ ಫೀಲ್ ಹ್ಯಾಪಿ ಐಸೆ. ತುಂಬ ಜೀವನ ನಟ್ಟಿದ್ದಾನೆ ಕಣೆ ನಿನ್ ತಂದೆ. ಚಿನ್ನದಂತ ಮಕ್ಕಳು, ಮುತ್ತಿನಂತ ಹೆಂಡತಿ, ಇಂಥ ಆನಂದ ಎಲ್ರಿಗೂ ಸಿಗುತ್ತಾ? ಇಂಥ ಸಂತೋಷ ಸಮಯದಲ್ಲಿ ಯಾರಾದ್ರೂ ಒಂದು ಹಾಡು ಹಾಡ್ಲೇಬೇಕು. ಸಾವಿತ್ರಿ, ಒಂದು ಹಾಡು ಹೇಳು. ನಾನಾ? ಹಾ. ಅಯ್ಯೋ, ಅಣ್ಣ, ಅಮ್ಮ ನಾಚ್ಕೊತಿದ್ದಾಳೆ. ಇವತ್ತು ಅವಳು ಮದುವೆ ಹೆಣ್ಣು ಆಗ್ಬಿಡ್ದಲ್ಲಮ್ಮ. ಅಣ್ಣ, ನೀನು ನಾನಾ? ಒಂದು ಹಾಡು ಹೇಳು. ನೀನೇನಪ್ಪ ಮಾಡ್ತೀಯ? ಡ್ಯಾನ್ಸ್ ಮಾಡ್ತೀನಿ. ಶ್ರೀಕಾಂತ್, ಕಮಾನ್. ನಾಳಿನ ಕಾರ್ಯಕ್ರಮ ಸಂಜೆ 6:30ಕ್ಕೆ ಗುರುತ್ವಾಕರ್ಷಣದ ಬಗ್ಗೆ ತಜ್ಞರಿಂದ ಚರ್ಚೆ, 7:30ಕ್ಕೆ ವಾರ್ತಾ ಪ್ರಸಾರ, 7:45ಕ್ಕೆ ಭಾವಗೀತೆಗಳು. ರೇವತಿ, ಸರಿಯಾಗಿ ಕೂತ್ಕೊಳ್ಳೆ. 8 ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ಸುಮ್ಮನೆ ಕೂತ್ಕೊಳ್ಳ. 8:30ಕ್ಕೆ ಸರಿಯಾಗಿ ಕೂತ್ಕೊಳ್ಳೆ. ಕಾರ್ಯಕ್ರಮ.
8:45ಕ್ಕೆ ನಾಟಕದ ರೇವತಿ, ಮುಂದುವರಿದ ಭಾಗ. ಇಲ್ಲಿ ಬರ ನಾನು ಹೋಗ್ತೀನಿ. ಇದು ನನ್ ಜಾಗ, ನಾನು ಯಾರಿಗೂ ಬಿಡಲ್ಲಪ್ಪ. ಇವ್ಳು ಯಾವಳೆ? ದಿನ ಇದ್ದಿದ್ದೆ ಜಗಂಟಿ. ನೀನೇನ್ ಮಹಾ ಕಮ್ಮಿನಾ? ಕೂತ್ಕೊಂಡು ಕಪ್ಪಿ ಚೇಷ್ಟೆ ಮಾಡ್ತೀನಿ. ಸೈಲೆನ್ಸ್, ಟಿವಿ ನೋಡು. ಏಯ್, ಏನೋ ಅದ್ ಗಲಾಟೆ? ಓದೋದ್ ಬಿಟ್ಟು ಟಿವಿ ನೋಡ್ತಿದ್ದೀರಾ? ಏನಣ್ಣ ನೀನು ಅಪ್ಪನ್ ತರನೇ ಹೇಳ್ತೀಯಲ್ಲ, ಹುಡುಗರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಡ್ವಾ? 9:45ಕ್ಕೆ ನೃತ್ಯ ಪ್ರದರ್ಶನ ಕುಮಾರಿ ರಾಧಾ ಅವರಿಂದ. ಅಣ್ಣ 9:45ಕ್ಕೆ ಡ್ಯಾನ್ಸ್ ಕುಮಾರಿ ರಾಧಾ. ರೇವತಿ, ಪುಸ್ತಕ ತಗೊಳ್ಳಿ. ಯಾಕೋ ಟಿವಿ ಆಫ್ ಮಾಡಿದೆ? ನೋಡ್ತಾ ಇರೋದು ಕಾಣಿಸೋದಿಲ್ಲ ನಾವು? ಸ್ಟುಪಿಡ್ ಫೆಲೋ. ಹೇಳ್ತಿ ನೀನ್ ಆನ್ ಮಾಡಮ್ಮ. ಶ್ಯಾಮನವ್ರೆ, ಗೋಪಿ ಹೋಮ್ವರ್ಕ್ ಎಲ್ಲ ಮಾಡ್ದೇನಪ್ಪ? ರೇವತಿ ನೀ ಮಾಡ್ದೇನಮ್ಮ? ಅದೇನೋ ಲೆಕ್ಕದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಹಾಗೇನಾದ್ರೂ ಇದ್ರೆ ಹೇಳು, ನಾನ್ ಬೇಕಾ. ಡ್ಯಾಡಿ ಡ್ಯಾಡಿ ಯಾವಾಗ ಬಂದ್ರಿ? ನೀನು ಟಿವಿ ಆನ್ ಮಾಡು ಅಂತ ಹೇಳಿದ್ಯಲ್ಲ, ಅವಾಗ ಬಂದೆ. ಓದೋದ್ ಬಿಟ್ಟು ಟಿವಿ ನೋಡ್ತಾ ಇದ್ರು, ಆಫ್ ಮಾಡು ಅಂತ. ನಾನ್ ನೋಡ್ದೆ. ಪಿಕ್ಚರ್ ಪ್ರೋಗ್ರಾಮು ಇಂಟ್ರೆಸ್ಟಿಂಗ್ ಆಗಿತ್ತು. ನೋಡಯ್ಯ, ಟಿವಿ ನೋಡ್ಬೇಕು ಅಂತಂದ್ರೆ ಬೈ ಒನ್ ಅಂಡ್ ಕೀಪ್ ಇಟ್ ಇನ್ ರೂಮ್. ಡೋಂಟ್ ಡಿಸ್ಟರ್ಬ್ ದಿ ಕಿಡ್ಸ್. ಓಕೆ ಓಕೆ. ಡ್ಯಾಡಿ ಹೋಗಿ ಬರ್ತೀನಿ. ಡ್ಯಾಡಿ ಹೋಗಿ ಬರ್ತೀನಿ. ಡ್ಯಾಡಿ, The case is dismissed. You can disperse. ಅಯ್ಯೋ, ನಾನು ನಿಮ್ ಮಗಳು ರಾಧಾ. ಓಹೋ, ನೀನಾ? ನನ್ನ ಮೈಂಡ್ ಟೈಮ್ ಮಿಸ್ ಆಗ್ಬಿಟ್ಟಿತ್ತಮ್ಮ, ಅದಕ್ಕೆ ಡಿಸ್ಪರ್ಸ್ ಅಂದ್ಬಿಟ್ಟೆ. ಓಕೆ, ಆಲ್ ದಿ ಬೆಸ್ಟ್. ಹೋಗ್ಬಾ. ರಾಧಾ, ಎಲ್ಲಿ ನಿನ್ ಟಿವಿ ಎಲ್ ಬೋರ್ಡ್ ಕಾಣಿಸ್ತಾ ಇಲ್ಲ? ಏನಾಯ್ತು? ಎಲ್ಬೋಟ ಇನ್ಯಾಕೆ? ಫಸ್ಟ್ ಕ್ಲಾಸ್ ಆಗಿ ಡ್ರೈವ್ ಮಾಡ್ತೀನಿ ಗೊತ್ತಾ? ಫಸ್ಟ್ ಕ್ಲಾಸ್ ಡ್ರೈವ್ ಮಾಡ್ತೀನಿ ಅಂತ ಸ್ಪೀಡ್ ಆಗಿ ಹೋಗಿ ಯಾರಿಗಾದ್ರೂ ಆಕ್ಸಿಡೆಂಟ್ ಮಾಡಿಗಿಡಿಯಾ? ಆಗ್ಲಿ ಬಿಡು. ಸ್ಟೇಷನ್ ಬಂದ್ರೆ ನೀನಿದ್ಯಾ, ಕೋರ್ಟ್ ಹೋದ್ರೆ ಡ್ಯಾಡಿ ಇದ್ದಾರೆ. ಕೈ ಕಾಲು ಮುರ್ಕೊಂಡ್ರೆ ಆಸ್ಪತ್ರೆ ಇದ್ದೇ ಇದೆ. ನೋಡಿ ಡ್ಯಾಡಿ. ನೋಡಮ್ಮ, ಕೋರ್ಟ್ ಕೋರ್ಟೇ, ಸ್ಟೇಷನ್ ಸ್ಟೇಷನ್ನೇ, ಹಾಸ್ಪಿಟ್ಲ್ ಹಾಸ್ಪಿಟ್ಲೇ, ಮನೆ ಮನೆನೆ. ಒಂದಕ್ಕೊಂದು ಸೇರಿಸಬಾರ್ದಮ್ಮ. ಹುಷಾರಾಗಿರು. ಡ್ಯಾಡಿ, ನಾನೊಬ್ಳು ಡಾಕ್ಟರ್. ಲೈಫ್ ವ್ಯಾಲ್ಯೂ ಏನಂತ ನನ್ಗೆ ಗೊತ್ತು. ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಜೋಕು ಜೋಕಾಗೇ ಇರ್ಲಿ, ಫ್ಯಾಕ್ಟ್ ಆಗೋದು ಬೇಡ. ಡ್ಯಾಡಿ ಬನ್ನಿ, ನಿಮ್ಮನ್ನ ಕೋರ್ಟ್ ನಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡಮ್ಮ, ಪ್ಲೀಸ್ ಡ್ರಾಪ್ ದಿ ಐಡಿಯಾ ಆಫ್ ಡ್ರಾಪಿಂಗ್ ಮೀ. ನಾನು ಕ್ಷೇಮವಾಗಿ ಕೋರ್ಟ್ ಹೋಗ್ಬೇಕು. ಸಾರಿ, ಹೋಗಿ. ಅಣ್ಣ, ನಿನ್ನೆ ಡ್ರಾಪ್ ಮಾಡ್ಲಾ? ಸರ್ಕಾರದವ್ರು ಜೀಪ್ ಕೊಟ್ಟಿದ್ದಾರೆ ನನಗೆ, ಅದು ಬರುತ್ತೆ. ನಾ ಅದ್ರಲ್ಲಿ ಹೋಗ್ತೀನಿ, ನಿನ್ ಪಾಡಿಗೆ ನೀನು ಹೋಗು. ಬೇಡ ಬಿಡಿ, ನಾನ್ TVS ನಲ್ಲಿ ಕೂತ್ಕೊಳ್ಳೋ ಯೋಗ ನಿಮ್ಗಿಲ್ಲ. ಆ ಯೋಗ ನನಗೆ ಬರೋದು ಬೇಡ ತಾಯಿ, ನೀನು ಹೋಗು. ಹೋಗಿ ಬರ್ತೀನ ಅಣ್ಣ. ಹೋಗಿ ಬಾ ನನ್ನ ಸಹೋದರಿ. ರಮೇಶ, ಏನ್ ರೆಡಿ? ಬಾಯ್ಲಿ. ರಾಧಾ ಹೊಟ್ಟೋದ್ಲು ತಾನೆ? ಹೋದ್ಲು. ಏಕೆ? ನಿನ್ ಜೀಪ್ ಬರುತ್ತೆ ತಾನೆ? ಹೋಗೋವಾಗ ಹಾಗೆ ಕೋರ್ಟಲ್ಲಿ ಡ್ರಾಪ್ ಮಾಡ್ಬಿಟ್ಟು ಹೋಗು. ಸಾರಿ ಡ್ಯಾಡಿ, ಸರ್ಕಾರದ ವಾಹನ ಸ್ವಂತಕ್ಕೆ ಉಪಯೋಗಿಸಬಾರ್ದು. ಬರ್ತೀನಿ. ಐ ಅಪ್ರಿಶಿಯೇಟ್ ಯು. ಐಸೆ ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ. ನನಗಿದ್ದೇ ಇದೆಯಲ್ಲ 6 ಲಕ್ಷ ರೂಪಾಯಿ ವಾಹನ, ಸಿಟಿ ಬಸ್. ಅಲ್ಲೋಡು, ಏನೇನೆ ಟಿವಿನಲ್ಲಿ ನೋಡಿದ್ವಲ್ಲ? ಹೌದಲ್ಲ ನೋಡಲ್ಲೇನೋ? ಇವಳೇನು ಕಣೋ, ಏನ್ ಸ್ಮಾರ್ಟ್ ಕಾಣಿಸ್ತಾಳೋ. ಬೈದ್ರು ಚೆನ್ನಾಗಿ ಕಾಣಿಸ್ತಾಳ. ವಾಕಿಂಗ್ ಸ್ಟೈಲ್ ನೋಡಮ್ಮ. ವಾವ್ ವಾವ್ ವಾವ್. ನಿಮ್ಗೇನ್ ಕೊಡ್ಲಿ? ಒಂದು ಸ್ಟ್ರಾಂಗ್ ಕಾಫಿ ಪ್ಲೀಸ್. ಸರಿ. ನನ್ನ ಟಿವಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಲಲ್ಲ, ಅವಳೇ ಇರ್ಬೇಕು. ಮಾತಾಡ್ಸ್ಲಾ? ಬೆಲ್. ಆಯ್ತಮ್ಮ.
ಟಪಾನ್ ಅಂತ ಬಂದ್ಬಿಡೋ ಸಾಹೇಬ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವೇ? ಗುಡ್ ಮಾರ್ನಿಂಗ್ ನಾರಾಯಣ್. ಗುಡ್ ಮಾರ್ನಿಂಗ್ ಸರ್. ರೆಡಿ Ready ಏನ್ರಿ? ಸರ್. ಇವತ್ತು ನೀವು 5 ಕೇಸಿಗೆ ಅಟೆಂಡ್ ಮಾಡ್ಬೇಕು ಸರ್. ಮೊದ್ಲು ಯಾವ ಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ಸರ್. ಅದೇ ಅನಂತಂಬರ್ ಜಗಳ. ಆ. ಯಾಕ್ರಿ ಏನಾಯ್ತು? ಯಾಕ್ರಿ ನಗ್ತಿದ್ದೀರಾ? ನೀವ್ ಯಾವ ಡಾಕ್ಟರ್ ಅದ್ರ ಸರ್? ಡಾಕ್ಟ್ರ? ನಾ ಲಾಯರ್ ರೀ. ಯಾಕೆ ತಲೆ ಕೆಟ್ಟೋರಾಗ ಮಾತಾಡ್ತಿದಿರಲ್ಲ? ಮತ್ತೆ ಡಾಕ್ಟರ್ ಕೋಟ್ ಹಾಕೊಂಡ್ ಬಂದಿದ್ರಲ್ಲ ಸರ್. ಡಾಕ್ಟರ್ ಕೋಟ್? ಯಾಕೆ ನಗ್ತಾ ಇದ್ದೀರಾ? ಡಾಕ್ಟರ್ ನೀವ್ ಯಾವಾಗ ಲಾಯರ್ ಆದ್ರಿ? ಲಾಯರ್? ವಾಟ್ ಯು ಮೀನ್? ಐ ಆಮ್ ಅ ಡಾಕ್ಟರ್. ನಿಮ್ ಕೋಟ್ ನೋಡ್ಕೊಳ್ಳಿ. ಕೋಟ್? ಛೀ 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 ಛೀ. ನನ್ ಕೋಟ್ ಯಾಕೆ ತಗೊಂಡ್ ಹೋದೆ? ನನ್ ಕೋಟ್ ನೀವ್ಯಾಕೆ ತಗೊಂಡೋದ್ರಿ? ಹೌದು, ನಿನ್ಗೇನ್ ಕಲರ್ ಬ್ಲೈಂಡಾ? ಬ್ಲಾಕ್ ಕೋಟ್ಗೂ ವೈಟ್ ಕೋಟ್ಗೂ ವ್ಯತ್ಯಾಸ ಗೊತ್ತಿಲ್ವಾ? ನನಗೆ ಗೊತ್ತಾಗ್ಲಿಲ್ಲ. ನಿನಗೆ ಕಂಡಿಲ್ಲ, ನೀನ್ಯಾಕೆ ತಗೊಂಡೋದೆ? ಹಾ? ಹೆಣ್ಣು ಅನ್ನೋ ಮರ್ಯಾದೆ ಇಲ್ದೆ ಕೋರ್ಟ್ನಲ್ಲಿ ಮಾತಾಡೋ ಹಾಗೆ ಮಾತಾಡ್ತೀಯಾ? ಮರ್ಯಾದೆ? ನೋಡು ನೋಡು ನೋಡು, ಮರ್ಯಾದೆ ಕೊಡುವನವರು ಮರ್ಯಾದೆ ಕೊಡೋದನ್ನ ಕಲಿಬೇಕು. ಗೌರವ ಕೊಟ್ಟರೆ ಗೌರವ ಸಿಕ್ಕೋದು, ಪ್ರೀತಿ ಕೊಟ್ಟರೆ ಪ್ರೀತಿ ಸಿಕ್ಕೋದು. ದಟ್ಸ್ ಆಲ್. ಹಾ? ನಿಮ್ ಪ್ರೀತಿ ಯಾವಳಿಗ್ರಿ ಬೇಕು? ಬೇಡದಿದ್ರು ಬಿಡ್ರಿ. ಕತ್ತೆ ಬಾಲ ಕುದುರೆ ಜುಟ್ಟು. ಡಾಕ್ಟರ್ಗಳಂತೆ ಡಾಕ್ಟರ್ಗಳು. ಹೃದಯನೇ ಇಲ್ಲ, ಇವರೆಲ್ಲ ಡಾಕ್ಟರ್ಗಳು. ಡಯಾಗ್ನೋಸ್ ಮಾಡಕ್ ಬರಲ್ಲ. ಅದಕ್ಕೆ ಆಪರೇಷನ್ ಸಕ್ಸಸ್ಫುಲ್, ಪೇಷಂಟ್ ಡೆಡ್. ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ದಿ ಪೀಪಲ್. ಯು ನೀವೇನ್ರಿ ಲಾಯರ್ಸ್ ಮಹಾ? ಸುಳ್ಳು ಹೇಳ್ತೀರಾ? ಆ ಕೋರ್ಟ್ ಅಂತೀರಾ, ಈ ಕೋರ್ಟ್ ಅಂತೀರಾ, ಆ ಪಾಯಿಂಟ್ ಅಂತೀರಾ, ಈ ಪಾಯಿಂಟ್ ಅಂತ ಹೇಳಿ ದುಡ್ಡು ಸುಲಿಗೆ ಮಾಡ್ತೀರಾ. ಆಕ್ಚುಲಿ ಇಟ್ಸ್ ಯು ಲಾಯರ್ಸ್ ಹೂ ಆರ್ ಎಕ್ಸ್ಪ್ಲಾಯ್ಟಿಂಗ್ ಪೀಪಲ್. See, I don't like you talking about my profession. See, I don't like you talking about my profession. I hate your white. See, I hate your black. I hate your white. I hate your black. I hate your white. Black. White. Black. White. Black. White. Black. White. Black. I say white. Black. Black. ಏನಿದೆ ಗಲಾಟೆ? Black. White. ಪಬ್ಲಿಕ್ ಪ್ಲೇಸ್ ಅಲ್ಲಿ ರೀತಿ ಜಗಳ ಆಡಿದ್ರೆ ಇಬ್ರು ಪೊಲೀಸ್ ಸ್ಟೇಷನ್ ಬರ್ಬೇಕಾಗುತ್ತೆ. ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಯೋಷ್ಟು ಧೈರ್ಯನಾ ನಿಂಗೆ? ಏನು ಮಿಸ್? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಏಕವಚನದಲ್ಲಿ ಮಾತಾಡ್ತಿದ್ದೆ. ಆಫ್ ಕೋರ್ಸ್ ಮಿಸ್ಟರ್. ಹೇಗ್ ಬೇಕಾದ್ರೂ ಮಾತಾಡ್ತೀನಿ. ಬೇಕಾದ್ರೆ ಇಡಿಯಟ್ ಫೂಲ್ ಅಂತ ಬೈತೀನಿ. ಇಟ್ ಇಸ್ ಟೂ ಮಚ್, ಟೂ ಮಚ್. ನೋಡಿ, ಏನ್ ತಿಳ್ಕೊಂಡಿದ್ದೀರಾ ನೀವು? ಇವನ್ ಪರವಾಗಿ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಸಿ ಕೋರ್ಟಲ್ಲಿ ನಿಲ್ಲಿಸ್ಬಿಡ್ತೀನಿ. ಬಿ ಕೇರ್ಫುಲ್. ಇಟ್ಸ್ ಇಂಪಾಸಿಬಲ್ ಮೈ ಡಿಯರ್ ಲಾಯರ್. ವೈ ಇಂಪಾಸಿಬಲ್? ವೈ? ಅವಳು ನನ್ನ ತಂಗಿ ಕಣಯ್ಯ. ತಂಗಿ ಅಂದ್ರೆ ಇವಳೆ? ಐ ಆಮ್ ಸಾರಿ, ಇವ್ರೇನಾ ನಿನ್ ತಂಗಿ ಡಾಕ್ಟರ್ ರಾಧಾ? ಎಸ್. ಅಣ್ಣ ಇವರು ನಾನು ಹೇಳ್ತಿರ್ಲಿಲ್ವ ನಮ್ಮ ಫ್ರೆಂಡ್ ಶ್ರೀಕಾಂತ್ ಇದ್ದಾನೆ ಅಂತ. ಅವನೇ. ಮಿಸ್ಟರ್ ಶ್ರೀಕಾಂತ್. ಹೌದು. ಇಲ್ಲೇನ್ ನಿಮ್ಮಿಬ್ರದ್ದು ಕೇಸು? ಕೇಸ್ ಅದು ಕೋರ್ಟ್ ಎಕ್ಸ್ಚೇಂಜ್ ಆಗೋಗ್ಬಿಡಿ. ಎಕ್ಸ್ಚೇಂಜ್ ಕೇಸಾ? ನನಗೆ ಟೈಮ್ ಆಯ್ತು, ಬರ್ತೀನಿ. I'm sorry. I like that. Even I like white. ಸರ್ ಸರ್ ಬುಕ್ಕು ಲಾ ಬುಕ್ 83 ಬುಕ್ಕು. 83. ರಾಧಾ ರಾಧಾ ಡಾಕ್ಟರ್ 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 ಸ್ಪೆಷಲ್ ವಾರ್ಡ್ ಪೇಷಂಟ್ ಇಸ್ ಸೀರಿಯಸ್. I'm sorry. ಜ್ಯೂಸ ನಾನು ಆರ್ಡರ್ ಮಾಡಲಿಲ್ಲ. ಅವ್ರು ಆರ್ಡರ್ ಮಾಡಿದ್ದಾರೆ. ಓ ಥ್ಯಾಂಕ್ಸ್.
ಶ್ರೀಕಾಂತ್, ಐ ಲವ್ ಯು. ನಿಜವಾಗಿ? ಮೇಡಮ್, ನಾನು ಆರ್ಡರ್ ಮಾಡಿಲ್ವಲ್ಲ? ಅವ್ರು ಆರ್ಡರ್ ಮಾಡಿದ್ದಾರೆ.